ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವ್ಯಾರ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತೊಂದು ಕ್ವಿಕ್ ವಿಡಿಯೋ ಮಾಡೋದಕ್ಕೆ ಬಂದಿದ್ದೀನಿ. ಆ್ಯಕ್ಚುಲಿ ನನ್ನ ಹೇರ್ ತುಂಬ ಡ್ರೈ ಆಗಿಬಿಟ್ಟಿತ್ತು. ರೆಗ್ಯುಲರಾಗಿ ಹೇರ್ ಆಯಿಲ್ ಅಪ್ಲೈ ಮಾಡಿದೆ. ಈ ನಡುವೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದರಿಂದ ಸ್ವಲ್ಪ ಡ್ರೈ ಆ್ಯಂಡ್ ಫ್ರಿಝಿ ಆಗಿಬಿಟ್ಟಿತ್ತು. ಸೊ ಆ ಥರ ನೀವು ಸಹ ವರ್ಕ್ ಟೆನ್ಷನಲ್ಲಿದ್ದು ನಿಮ್ಮ ಹೇರ್ನ ಕೇರ್ ಮಾಡೋಕ್ಕಾಗದೇ ಇರೋ ಟೈಮಲ್ಲಿ ಒಂದು ಕ್ವಿಕ್ ಹೇರ್ ಪ್ಯಾಕ್ ಯಾವ ಥರ ಮಾಡ್ಕೊಳ್ಬೋದು ಅನ್ನೋದನ್ನ ನಾನು ಈ ವಿಡಿಯೋನಲ್ಲಿ ತೋರಿಸ್ತೀನಿ. ಇದೇನು ನೀವು ಹಚ್ಚಿಕೊಂಡು ಗಂಟೆಗಟ್ಟಲೆ ಇರಬೇಕು ಅನ್ನೋ ಅವಶ್ಯಕತೆ ಸಹ ಇಲ್ಲ. ನೀವು ಜಸ್ಟ್ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ 10 ಮಿನಿಟ್ಸ್ ಹೇರ್ ವಾಶ್ ಮಾಡಿಬಿಟ್ರೂ ಸಾಕು, ನಿಮ್ಮ ಹೇರ್ ಸಖತ್ತಾಗಿ ನರಿಶ್ ಆಗುತ್ತೆ. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಗೊತ್ತಾ? ಕೋಕೋನಟ್ ಮಿಲ್ಕ್ 100% ಇಲ್ಲ 200% ನಿಮಗೆ ಕೋಕೋನಟ್ ಮಿಲ್ಕೇ ಬೇಕು. ನೀವು ರೆಡಿಮೇಡ್ ಆದರೂ ಇನ್ನಿಸಿದೆ ತೊಗೊಳ್ಳಿ, ಮಾರ್ಕೆಟಲ್ಲಿ ಸಿಗೋದು, ಇಲ್ಲ ನೀವೇ ಮನೆಯಲ್ಲಿ ಮಾಡ್ಕೊಂಡ್ರೂ ಪರವಾಗಿಲ್ಲ. ಸೊ ಅದಕ್ಕೆ ನೀವು ಯೂಸ್ ಮಾಡುವಂಥ ಕೋಕೋನಟ್ ಆಯಿಲು, ಇಲ್ಲಾಂದರೆ ನಾನು ಯೂಸ್ ಮಾಡಿರೋದು ಆಲ್ಮಂಡ್ ಆಯಿಲು. ಹಾಗೆ ನೀವು ಒಂದು ಗ್ಲಾಸಷ್ಟು ಕೋಕೋನಟ್ ಮಿಲ್ಕ್ ತೊಗೊಂಡ್ರೆ ಜಸ್ಟ್ ಒಂದೇ ಒಂದು ಸ್ಪೂನಷ್ಟು ಗ್ರಾಮ್ ಫ್ಲವರ್ ತೊಗೋಬೇಕು, ಅಂದರೆ ಕಡಲೆ ಹಿಟ್ಟು. ಆ್ಯಕ್ಚುಲಿ ಕಡಲೆ ಹಿಟ್ಟು ನಿಮ್ಮ ಹೇರ್ ಮತ್ತು ಸ್ಕ್ಯಾಲ್ಪ್ನ ಚೆನ್ನಾಗಿ ಕ್ಲೆನ್ಸ್ ಮಾಡುತ್ತೆ. ಓಕೆ, ಡ್ಯಾಂಡ್ರಫ್ ಇದ್ದರೂ ಕಡಿಮೆ ಆಗುತ್ತೆ, ಆಯಿಲಿ ಸ್ಕ್ಯಾಲ್ಪ್ ಇದ್ದರೂ ನೀಟಾಗಿ ಹೊರಟೋಗುತ್ತೆ. ಆ್ಯಂಡ್ ಏನನ್ನ ಡರ್ಟ್ ಇದ್ರೂ ಸಹ ನಿಮ್ಮ ಹೇರ್ಸಲ್ಲಿ ರೂಟಲ್ಲಿ ಅದು ಕ್ಲೀನಾಗಿ ಕ್ಲೆನ್ಸ್ ಮಾಡುತ್ತೆ. ಕ್ಲೆನ್ಸಿಂಗ್ ಪ್ರಾಪರ್ಟೀಸ್ ಇದೆ ಗ್ರಾಮ್ ಫ್ಲವರ್ನಲ್ಲಿ. ಜಸ್ಟ್ 1 ಸ್ಪೂನ್ ಅಥವಾ 1/4 ಸ್ಪೂನ್ ಮಾತ್ರನೇ ತೊಗೊಳ್ಳಿ ಗ್ರಾಮ್ ಫ್ಲವರ್ನ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಥರ ಹೇರ್ನ ಪಾರ್ಟಿಷನ್ ಮಾಡಿಕೊಂಡು ಚೆನ್ನಾಗಿ ಮಸಾಜ್ ಮಾಡಿ. ಓಕೆನಾ? ರೂಟಿಂದ ಟಿಪ್ವರೆಗೂ ನೀವು ಹಚ್ಕೊಳ್ಬೋದು ನೀಟಾಗಿ. ಓಕೆನಾ? ಚೆನ್ನಾಗಿ ರೂಟಿಂದ ಟಿಪ್ವರೆಗೂ ಫಸ್ಟ್ ನೀಟಾಗಿ ಕೂಂಬ್ ಮಾಡಿಬಿಟ್ಟಿದ್ದಾದಮೇಲೆ ಇದನ್ನ ಹಚ್ತಾ ಮಸಾಜ್ ಮಾಡ್ತಾ ಬನ್ನಿ. ನಿಮಗೆ ಟೈಮ್ ಇತ್ತು ಅಂದರೆ 1 ಅವರೋ ಇಲ್ಲ ಹಾಫ್ ಆನ್ ಅವರೋ ಬಿಡಿ. ಇನ್ ಕೇಸ್ ನಿಮಗೆ ಟೈಮೇ ಇಲ್ಲ, ಕ್ವಿಕ್ಕಾಗಿ ನಿಮ್ಮ ಹೇರ್ ವಾಶ್ ಆಗಬೇಕು, ಕ್ವಿಕ್ಕಾಗಿ ನಿಮ್ಮ ಹೇರ್ ಸಕ್ಕತ್ತಾಗಿ ಹೇರ್ ಸ್ಪಾ ಥರ ಕಾಣಿಸ್ಬೇಕು ಅನ್ನೋದಾದ್ರೂ ಚೆನ್ನಾಗಿ ಮಸಾಜ್ ಮಾಡಿ. ಒಂದು 10-15 ನಿಮಿಷ ಮಸಾಜ್ ಮಾಡಿ ಇಮ್ಮಿಡಿಯೇಟಾಗಿ ಹೇರ್ ವಾಶ್ ಮಾಡಿದ್ರೂ ತೊಂದರೆ ಇಲ್ಲ. ಓಕೆನಾ? ಇದು ಅಂಥ ಒಳ್ಳೆ ಎಕ್ಸಲೆಂಟ್ ಹೇರ್ ಸ್ಪಾ ಮಾಡೋವಂಥ ಹೇರ್ ಪ್ಯಾಕ್. ಓಕೆನಾ? ನೀವು ಮನೆಯಲ್ಲೇ ಆರಾಮ್ಸೆ ಹೇರ್ ಸ್ಪಾ ಮಾಡ್ಕೊಳ್ಬೋದು. ನಾನು ರೂಟಿಂದ ಟಿಪ್ವರೆಗೂ ನೀಟಾಗಿ, ನನ್ನ ಹೇರ್ ನೋಡಿ ಕೆಳಗಡೆ ಅಂತೂ ಹೆಂಗೆ ಡ್ರೈಯಾಗಿ ಒಂಥರ ಡಲ್ಲಾಗಿ ಕಾಣಿಸ್ತಿದೆ. ಸೊ ಈ ಥರ ಇರೋ ಹೇರು ನಾನು ಹೇರ್ ವಾಶ್ ಮಾಡಿದ್ದಾದಮೇಲೆ ಎಷ್ಟು ಬೌನ್ಸಿ ಆಗಿರುತ್ತೆ ಅನ್ನೋದನ್ನ ನೀವೇ ಈ ವಿಡಿಯೋನಲ್ಲಿ ನೋಡ್ತೀರಾ ನೋಡಿ. ಸೊ ನೋಡಿ, ಹೇರು ರೂಟಿಂದನೂ ಟಿಪ್ವರೆಗೂ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಒಂದು ಹೇರ್ ಬನ್ ಹಾಕ್ಕೊಂಡು, ನನಗೆ ಟೈಮ್ ಇದೆ ಸೊ ನಾನೊಂದು ಹಾಫ್ ಆನ್ ಅವರ್ ಟು 45 ಮಿನಿಟ್ಸ್ ಬಿಟ್ಟಿದ್ದೀನಿ. ಓಕೆನಾ? ಚೆನ್ನಾಗಿ ಅಪ್ಲೈ ಮಾಡಿ ನೀವು ಹೇರ್ ವಾಶ್ ಮಾಡ್ಕೊಳ್ಬೋದು. ನಾನು ನೀಟಾಗಿ ಹೇರ್ ಪ್ಯಾಕ್ ಮಿಕ್ಕಿರೋ ಹೇರ್ ಪ್ಯಾಕ್ನ ಸಹ ಚೆನ್ನಾಗಿ ನಾನು ತಲೆಗೆ ಹಚ್ಕೊಂಡಿದ್ದೀನಿ. ಸೊ ಹಚ್ಚಿ ಒಂದು ಬನ್ ಹಾಕ್ಕೊಂಡು ನನ್ನ ಕೆಲಸ ಏನೋ ನಾನು ಅದು ಮಾಡ್ಕೊಂಡಿದ್ದೀನಿ. ಸೊ ಹೇರ್ ವಾಶ್ ನಿಮ್ಮ ನಾರ್ಮಲ್ ಹೇರ್ ಕೇರ್ ರೂಟೀನ್ನ ಮಾಡ್ಕೊಂಡಿದ್ದಾದಮೇಲೆ ಹೇರ್ ಎಷ್ಟು ಬೌನ್ಸಿ ಆಗಿದೆ ನೋಡಿ. ಕ್ಲೀನಾಗಿ ಹೇರ್ ವಾಶ್ ಆಗುತ್ತೆ. ನೀವು ನಾರ್ಮಲ್ ಶ್ಯಾಂಪು ಹಾಕಿ ಸಹ ಯೂಸ್ ಮಾಡ್ಕೊಳ್ಬೋದು. ಸೊ ಈ ಪುಟಾಣಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.